ಎಲ್ಲ ಕಡೆ ಟ್ರೆಂಡಿಂಗ್ ಆಗ್ತಿರೋ ಈ ಟ್ರಸ್ಲಿಚಸ್ನ ಕೇವಲ 40 ರುಪೀಸ್, ಅದರಲ್ಲೂ 5 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ತೀನಿ ಅಂದರೆ ನಂಬ್ತೀರಾ? ಎಲ್ಲರಿಗೂ ನಮಸ್ಕಾರ, ದಿಸ್ ಈಸ್ ಯುವರ್ ಆರ್ ಜಿ ಗೌಡತಿ. ಓಕೆ ಫಸ್ಟ್ ಮ್ಯಾಟ್ರಿಗೆ ಬಂದುಬಿಡೋಣ. ಬೇಗ 200 ml ಹಾಲು ತೊಗೊಂಡು ಅದಕ್ಕೆ 5 ರುಪೀಸ್ ಬಾದಾಮ್ ಮಿಕ್ಸ್ ಮಾಡ್ತಾ ಇರಿ. ಅದು ಕುದಿಯೋ ಗ್ಯಾಪಲ್ಲಿ ನಮ್ಮ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ. ಈ ಕೇಕ್ನ ನಾನು ಪ್ರಿಫರ್ ಮಾಡ್ತೀನಿ. ಏನೂ ಇಲ್ಲ ಕಣ್ರಿ, ನೀವು 5 ರುಪೀಸ್ ಪರ್ ಪೀಸ್ ಕಾಸ್ಟ್ ಆಗುತ್ತೆ ಅಷ್ಟೇ. ಈ ಕೇಕ್ನೇ ಪರ್ಟಿಕ್ಯುಲರ್ಲಿ ಏನಕ್ಕೆ ಬಳಸ್ದೆ ಅಂತ ಅದಷ್ಟು ಬೇಗ ಹೇಳ್ತೀನಿ. ಬಟ್ ಎಲ್ಲ ರೆಸಿಪೀಸ್ ನೋಡ್ಬೇಕಾದ್ರೆ ನೀವು ನೋಡೋದೇನು ಅಂದರೆ ಬ್ರೆಡ್ಡು ಅಥವಾ ಬನ್ನ. ಬಟ್ ನನಗೆ ಪರ್ಟಿಕ್ಯುಲರ್ಲಿ ಇದಿಷ್ಟ ಆಗುತ್ತೆ. ಏನಕ್ಕೆ ಗೊತ್ತಾ? ಇದೊಂಥರ ರಸ್ಮಲೈ ಡೂಪೋ ಅಥವಾ ಟ್ರಸ್ಲಿಚಸ್ಸೋ ನನಗಂತೂ ಗೊತ್ತಿಲ್ಲ. ಬಟ್ ಎರಡನ್ನೂ ಮೀರಿಸೋವಂಥ ಟೇಸ್ಟ್ ಮಾತ್ರ ಈ ಒಂದು ಡೆಸರ್ಟ್ ನನಗೆ ಕೊಡುತ್ತೆ. ಯಾಕೆ ಈ ಕೇಕ್ ಹಾಕ್ತೀನಿ ಅಂತಂದರೆ, ಇದು ಸಖತ್ ಸ್ಪಾಂಜಿಯಾಗಿರೋದ್ರಿಂದ ಆ ಹಾಲು ಅಬ್ಸರ್ವ್ ಆಗ್ತಾ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿರುತ್ತೆ. ಸೊ ಆ ರಸ್ಮಲೈ ಟೆಕ್ಸ್ಚರ್ ಅಂದರೆ ಪನ್ನೀರ್ ಥರ ಟೆಕ್ಸ್ಚರ್ ಕೊಡುತ್ತೆ ಈ ಕೇಕು ಈ ಒಂದು ಬಾದಾಮ್ ಮಿಲ್ಕಲ್ಲಿ ನೆಂದ ಮೇಲೆ. ಆದಷ್ಟು ಹಾಲು ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ. ನೆಂದ ಮೇಲೆ ಸಿಗೋ ಆ ಹಾಲು ಇದೆಯಲ್ಲ, ಓ ಮೈ ಗಾಡ್, ಅಮೃತ ಕಣ್ರಿ. ಒಂದ್ಸಲ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಇದನ್ನು ಮಾಡಿದ್ಮೇಲೆ ಒಂದು 2 hours ರೆಫ್ರಿಜರೇಟ್ ಮಾಡಬೇಕಾಗುತ್ತೆ. ಆ ಕೂಲಿಂಗ್ನೆಸ್ಗೆ ಆ ಡೆಸರ್ಟ್ ಟೇಸ್ಟ್ ಬರಬೇಕು. ಇನ್ನು ಕೆಲವರು ನನಗಿಂತ ಸಖತ್ ಸೋಂಬೇರಿ ಇರ್ತಾರೆ. ಅವ್ರಿಗೇನು ಸಜೆಷನ್ ಅಂದರೆ, ಈ ಥರ ಒಂದು ಬಾದಾಮ್ ಟಿನ್ ಬರುತ್ತಲ್ಲ, ಅದನ್ನು ಹಾಕಿ ಆ ಕೇಕಲ್ಲಿ ನೆಂದ ಮೇಲೆ 2 hours ಆದಮೇಲೆ ತಿನ್ನಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ಈಸ್ ಆಪ್ಷನ್. ನನಗೆ ಸಖತ್ ಇಷ್ಟ, ನನ್ನ ಫ್ರೆಂಡ್ಸ್ ಮೇಲೆ ನನಗೆ ಸಖತ್ ಲವ್, ಅದಕ್ಕೋಸ್ಕರ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೊಂಡು ಹೋಗ್ತಾಯಿದ್ದೀನಿ. ಇದು ಐಫೈ ಕೆಫೆಸಲ್ಲೆಲ್ಲ 360 ರುಪೀಸ್ ಕಾಸ್ಟ್ ಆಗುತ್ತೆ, ಲೋಕಲಲ್ಲೆಲ್ಲ 100. ಯಾಕೆ ಅಷ್ಟೆಲ್ಲ? ಒಂದು 2 to 3 ಕೇಕ್ಸ್ ಆರಾಮಾಗಿ ಕೇವಲ 40 ರುಪೀಸಲ್ಲಿ ಮುಗಿಸ್ಬೋದು. ಬೇಗ ಮಾಡಿ, ಹಂಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.